ಏನಾಯ್ತು? ಏನಾಗಿಲ್ಲ, ಏನೋ ಸ್ವಲ್ಪ ಬಿಸಿ ಮುಟ್ತಂಗೆ ಆಗಿದೆ. ಎಲ್ಲಿ ತೋರ್ಸು. ಏನಾಗಿಲ್ಲಮ್ಮ. ಮತ್ತೆ ಯಾಕಷ್ಟು ಜೋರ ಕೂಕೊಂಡೆ? ಹೌದು, ಯಾಕಷ್ಟು ಜೋರ ಕೂಕೊಂಡೆ ನಾನು? ನೋವಾದ್ರೇನೆ ಸೌಂಡ್ ಬರೋದು. ತೋರಿಸ್ತೀಯೋ ಇಲ್ವೋ? ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಸುಟ್ಟಿದೆ, ಏನೂ ಆಗಿಲ್ಲ ಅಂತೀಯಲ್ಲ, ಬುದ್ಧಿ ಇದೆಯಾ ನಿಂಗೆ? ಯಾಮ ಸುಟ್ಟಿದೆಯಮ್ಮ, ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ನಿನ್ ತಲೆ? ಇರು, ಬರ್ನೋಲ್ ತರ್ತೀನಿ. ಮಾಡಲ್ವಾ ನಾನು? ಅಯ್ಯೋ, ಅದಕ್ಕೆ ಯಾಕೆ ಹಂಗೆ ರೇಗ್ತೀಯ? ಇದೇನು ಹೊಸ್ತಾ ನನಗೆ? ನಾಳೆ ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಎಲ್ಲ ನಾನೇ ಮಾಡ್ಕೋಬೇಕಲ್ವಾ? ಅದಕ್ಕೆ ಈಗಿಂದಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ನಪ್ಪ. ಹಾಗಂದ್ರೆ ನೀನು ನನ್ನ ಜೊತೆ ಬರಲ್ಲ ಅನ್ನು? ಎಲ್ಲಿಗೆ ಮಗಳೇ? ನೋಡು, ಪದೇ ಪದೇ ಹೇಳಿದ್ದನ್ನೇ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಎಷ್ಟು ಸತಿ ಹೇಳೋದು ನಿಂಗೆ? ನನ್ನ ಮದುವೆ ಆದ್ಮೇಲೆ ನೀನು ನನ್ನ ಜೊತೆಗೆ ಬರ್ತೀಯ, ಬರಬೇಕು ಅಂತ. ಇಲ್ಲ ಅಂದ್ರೆ ನಾನು ಮದುವೆನೇ ಮಾಡ್ಕೊಳ್ಳೋದಿಲ್ಲ. ಅಯ್ಯೋ ಕೂಸೆ, ಇದು ಮಾತಾಡೋಕ್ಕೆ ಚಂದ, ಕೇಳಕ್ಕೆ ಚಂದ, ಆದರೆ ಆಗೋದು ಮಾತು ಬೇರೆಲ್ಲೂ ಆಗದೆ ಇರ್ಬೋದು, ಆದರೆ ನನ್ನ ವಿಚಾರದಲ್ಲಿ ಆಗುತ್ತೆ, ಆಗಲೇಬೇಕು. ನಾನು ನನ್ನ ಕರ್ಕೊಂಡೇ ಗಂಡನ ಮನೆಗೆ ಹೋಗೋದು, ಇಲ್ಲ ಅಂದರೆ ಮದುವೆ ಕ್ಯಾನ್ಸಲ್. ಅಯ್ಯೋ ಕೂಸೆ, ಈ ಸಣ್ಣ ವಿಚಾರನೆಲ್ಲ ಯಾಕೆ ದೊಡ್ಡದು ಮಾಡ್ತೀಯ? ಸಣ್ಣದೇ ದೊಡ್ಡದಾಗೋದು. ಈಗ ನೀನು ಮಲ್ಕೋ, ನಾನು ಅಡುಗೆ ಮಾಡಿ ಎಬ್ಬಿಸ್ತೀನಿ. ಅಲ್ಲಿ ಒಂಚೂರು ಒಗ್ಗರಣೆ ಹಾಕಿದ್ದೆ. ಮಲ್ಕೋತೀಯೋ ಇಲ್ಲ ಖರ್ಚಿಗೆ ಏನಾದರೂ ಬೇಕು? ಹೈ ಮದುವೆ ಗಂಡು, ಮದುವೆ ಡೇಟ್ ಗೊತ್ತಾಯ್ತೇನಪ್ಪ? ಇನ್ನೂ ಗೊತ್ತಾಗಲಿಲ್ಲ ಅಲ್ವಾ? ನಾಳೆನೇ ಅನೌನ್ಸ್ ಮಾಡ್ತಾರೆ ನಿಮ್ಮಪ್ಪ, ನಾಳೆನೇ. ಮಾಡಲಿ ಬಿಡು ದೊಡ್ಡಪ್ಪ, ನನಗೇನು ಭಯ ಇಲ್ಲ. ಓ, ಭಯ ಇಲ್ವೋ? ಹಾಗಿದ್ರೆ ಮದುವೆ ಒಪ್ಕೊಂಡು ಹಾಗೇನೆ ನೋಡೋಣ. ಯಾಕೋ ಸಾಹೇಬರ ಗಾಡಿ ಒಂದು ಚೂರು ಹಳಿ ತಪ್ಪಿರೋ ಹಾಗೆ ಕಾಣಿಸುತ್ತೆ. ಏನು ಸಮಾಚಾರ? ಒಳಗೊಳಗೆ ಏನಾದರೂ ನಡೆಸಿದ್ದೇನಪ್ಪ? ನನಗೆ ಹೇಳೋ ಲಕ್ಷ್ಮಣ. ಏನಾದರೂ ಮುಟ್ಟಾಗಿ ಪರಸಂಗದ ಗೆಂಡೆ ತಿಮ್ಮ. ಏನಿಲ್ಲ ದೊಡ್ಡಪ್ಪ, ನನ್ನಷ್ಟಕ್ಕೆ ನಾನಿದ್ದೀನಿ. ಏನು ಬರುತ್ತೋ ಬರಲಿ, ಎದುರಿಸೋದು. ಏನು ಮಾಡೋಕ್ಕಾಗುತ್ತೆ? ಅಪ್ಪ ತತ್ವಜ್ಞಾನಿ, ಇವೆಲ್ಲ ನನ್ನ ಹತ್ರ ಹೇಳಬೇಡ. ನೀನೇನು ಅಂತ ನಿನ್ನ ಅಪ್ಪನಿಗಿಂತ ಚೆನ್ನಾಗಿ ನನಗೆ ಗೊತ್ತು, ನಾನೇನು ಅಂತ ನನ್ನ ಹೆಂಡತಿಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಈ ಮನೇಲಿ ನಿನ್ನ ಪರವಾಗಿ ಒಳ್ಳೇದಾಗಲಿ ಅಂತ ಆಲೋಚನೆ ಮಾಡ್ತಿರೋ ಆತ್ಮ ಅಂದರೆ ನಂದೊಬ್ಬಂದೆ. ನಿನಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇರೋನು ನಾನೊಬ್ಬನೇ. ನನ್ನ ಹತ್ರನೇ ಇದೆಲ್ಲ ಮುಚ್ಚಿಕ್ತಾ ಇದೆಯಲ್ಲೋ ಬಂಗಾರ. ಏನಿದೆ ಅಂತ ಮುಚ್ಚಿರಲಿ ದೊಡ್ಡಪ್ಪ, ನನಗೇನು ಗೊತ್ತಿಲ್ಲ, ನಾನೇನು ಮಾಡ್ತಾ ಇಲ್ಲ. ಮದುವೆ ನಿರ್ಧಾರ ಮಾಡಿದ್ದಾರೆ, ಮದುವೆ ಡೇಟು ಫಿಕ್ಸ್ ಮಾಡ್ತಾರೆ. ನಾನು ಬೇರೆ ಏನು ಮಾಡೋಕ್ಕಾಗುತ್ತೆ ದೊಡ್ಡಪ್ಪ? ಅಂದರೆ ನೀನು ನನ್ನ ಹತ್ರ ಬಾಯಿ ಬಿಡೋದಿಲ್ಲ ಅಂದಾಗಾಯ್ತು. ನಿನ್ನ ಬಾಯಿ ಹೇಗೆ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತು ಕಣೋ. ನಿನ್ನ ಬಾಯಿ ಹೇಗೆ ಬಿಡಿಸ್ತೀನಿ ಅಂತ ನೋಡ್ತಾ ಇರು. ಲಕ್ಷ್ಮಣ, ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಯಾಕೆ ಬೇಕಿದೆಲ್ಲ? ಅವ್ನು ಏನಾರ ಮಾಡ್ಕೊಳ್ಳಿ, ಅವ್ನು ಹೋಗಿ ಹೇಳ್ಕೊಂಬಂದು ಕೂರಿಸಿ ವಿಚಾರಣೆ ಮಾಡ್ತೀರಿ ಯಾಕೆ? ಅದು ನಿನಗೆ ಗೊತ್ತಾಗಲ್ಲ. ಅದು ನನ್ನ ಅವನ ಸಂಬಂಧ. ಲಕ್ಷ್ಮಣ ನನ್ನ ಮಗ ಇದ್ದಾಗೆ. ಲಕ್ಷ್ಮಣ ಅಂತ ನನ್ನ ಪ್ರಾಣ. ಅದಕ್ಕೆ ಅವನು ವಿಚಾರಿಸ್ಕೊತೀನಿ, ಏನ್ ತಪ್ಪು? ನಿಮ್ಮ ತಮ್ಮನಿಗೆ ಗೊತ್ತಾದ್ರೆ ಏನ್ ತಪ್ಪು ಅಂತ ಹೇಳ್ತಾರೆ, ಅನುಭವಿಸಿ. ಕೋಳಿ ಕೂಗುತ್ತೆ ಅಂತ ನಿದ್ದೆ ಮಾಡೋದನ್ನು ನಿಲ್ಸೋಕ್ಕಾಗತ್ತೇನೆ ಭಾರ್ಗವಿ? ಕೋಳಿ ಅದ್ರ ಪಾಡಿ ಕೂಗುತ್ತಪ್ಪ, ನಾವು ನಮ್ಮ ಟೈಮಿಗೆ ಎದ್ದೇಳಬೇಕು ಅಷ್ಟೇ. ಇಷ್ಟೊತ್ತಿಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾವೆ? I wake up to a little bit of drool on my pillow, feel like it's gonna be a bad day.
ಹಲೋ ಸಾಚಿ ಮಾಡಿದ್ರಾ? ಸಾರಿ ರೀ, ಲೇಟಾಗಿ ಕಾಲ್ ಮಾಡಿದೆ. ಏನ್ ಗೊತ್ತಾ, ನಮ್ಮ ಮನೇಲಿ ಯಾರು ನಿದ್ದೆ ಮಾಡೋ ಯೋಚನೆ ಇಲ್ಲ. ಯಾಕೆ ಹೇಳಿ? ಯಾಕೆ? ಅಷ್ಟು ಗೊತ್ತಾಗಲ್ವಾ ನಿಮಗೆ? ನಮ್ಮ ಮದುವೆಗೆ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ಅಪ್ಪ ಎಷ್ಟೊಂದು ಸೀರೆ ತಂದಿದ್ದಾರೆ ಗೊತ್ತಾ? ಅದ್ರಲ್ಲಿ ಸೆಲೆಕ್ಟ್ ಮಾಡ್ಬೇಕಂತ. ಇಷ್ಟು ಬೇಗನ? ನಾನು ಅದೇ ಕೇಳಿದೆ. ಅದಕ್ಕೆ ಅಪ್ಪ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಲ್ಲ ತಂದಿಟ್ಕೊಬೇಡ ಅಂತ ಅಂದರು. ಆಮೇಲೆ ತುಂಬ ಕೆಲಸ ಇರುತ್ತಲ್ವಾ. ಏನು ಗೊತ್ತಾ, ನಮ್ಮ ಮನೇಲಿ ಇದೇ ಫಸ್ಟ್ ಮದುವೆ ಅಲ್ವಾ, ಅದಕ್ಕೆ ಸಂಭ್ರಮ. ಒಂದೇ ಸಮ ಓಡಾಟ. ನಾಡಿದ್ದದೇನೋ ಪೂಜೆ ಅಂತೆ ರೀ. ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಬರ್ತೀರಾ? ಬಂದರೆ ನಿಮಗೂ ಸೀರೆ ತೋರಿಸ್ತೀನಿ. ನಾನೇನು ನೋಡ್ಬೇಕಾಗಿಲ್ಲ, ಅದು ಯಾವ್ದು ಚೆನ್ನಾಗಿದೆಯೋ ನೀನೇ ಸೆಲೆಕ್ಟ್ ಮಾಡ್ಕೊ. ಹಾಗಂದ್ರೆ ಹೇಗೆ? ನೀವು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೂ ಖುಷಿ ರೀ. ನೀವು ಅಮೃತಧಾರೆ ಮೂವಿ ನೋಡಿದ್ದೀರಾ? ಅದ್ರ ಕ್ಲೈಮ್ಯಾಕ್ಸಲ್ಲಿ ರಮ್ಯಾ ಉಟ್ಕೋತಾರಲ್ಲ, ಸೇಮ್ ಆ ಕಲರ್ ಸೀರೆನೆ. ಮದುವೆಗೆ ಅದನ್ನೇ ಉಟ್ಕೋತೀನಿ, ಸರಿನಾ? ನಂಗಂತೂ ಸಖತ್ ಇಷ್ಟ ಆಯಿತು. ಓ ಹೌದಾ? ಗುಡ್ ಗುಡ್ ಗುಡ್. ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ, 58,000 ರೀ. ಬೇಡ ಅನಿಸ್ತು. ಅಪ್ಪ ತಗೋ 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 ಅಂತ ಒತ್ತಾಯ ಮಾಡಿದ್ರು. ಸರಿ ರೀ, ರಾತ್ರಿ ತುಂಬ ಲೇಟ್ ಆಯಿತು. ಮಿಕ್ಕಿದ ಕತೆ ನಾಳೆ ಹೇಳ್ತೀನಿ. ಗುಡ್ ನೈಟ್. ಹಾಂ ಸರಿ ಸರಿ, ಗುಡ್ ನೈಟ್. ಗುಡ್ ನೈಟ್. ಅನು ಕ್ಲಿಂಗ್ 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 ಹಾಯ್. ಬುಕ್ ನೋಡ್ಬೇಡ, ಪ್ರಶ್ನೆ ಕೇಳ್ತೀನಿ, ಪುಸ್ತಕ ನೋಡದೆ ಆನ್ಸರ್ ಕೊಡು. ನಿನ್ನೆ ರಾತ್ರಿ ಜನರಲ್ ನಾಲೆಡ್ಜ್ ತಾನೇ ಓದಿದ್ದು? ಕುತುಬ್ ಮಿನಾರ್ ಎಲ್ಲಿದೆ ಬೇಗ ಹೇಳು. ನಿನ್ನೆ ರಾತ್ರಿ ಓದ್ಲೇ ಇಲ್ಲಮ್ಮ, ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು. ಓದಿಲ್ವಾ? ಯಾಕೆ? ಸೋಮಾರಿತನ ಮಾಡಿದ್ರೆ ನಂಗೆ ಆಗಲ್ಲ ಅಂತ ಗೊತ್ತಿಲ್ವಪ್ಪ ನಿಂಗೆ? ದಿನಕ್ಕೊಂದು ಚಾಪ್ಟರ್ ಓದಕ್ಕೆ ಏನು ನಿಂಗೆ? ಓಡಪ್ಪ ನೀನು, ತುಂಬಾ ಬೇಜಾರು ಮಾಡ್ತೀಯ ಯಾವಾಗ್ಲೂ. ನೋಡಕ್ಕಂದ, ನಾ ಕೆಲಸ ಮಾಡ್ತಾ ಇರೋ ವ್ಯವಸ್ಥೆನಲ್ಲಿ ಅದು ಸರಿ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು, ಮೇಲೆ ಇರೋದಕ್ಕೆ ಯಾರು ಸಹಿಸಲ್ಲಮ್ಮ. ಅಂದ್ರೆ? ಹೌದಮ್ಮ, ನಾನು ಇನ್ಸ್ಪೆಕ್ಟರ್ ಎಕ್ಸಾಮ್ ತಗೋತಾ ಇದ್ದೀನಿ ಅನ್ನೋ ವಿಷಯ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಗೊತ್ತಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಶುರುವಾಗಿದೆ. ಅದು ಆವಾಗ ಸ್ಟೇಷನಲ್ಲೂ ಹೊರಗೆ ಬರ್ತಾ ಇರುತ್ತೆ. ಅವ್ರಿಗೆ ಹೊಟ್ಟೆ ಉರಿಯುತ್ತೆ ಅಂತ ನಾವು ಬೆಳೆಯೋದು ಬೇಡವಾ? ಎಲ್ಲಿ ತನಕ ನಾವು ಬೆನ್ನು ಬಗ್ಗಿಸ್ತೀವೋ ಅಲ್ಲಿ ತನಕ ತುಳಿಯೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ಕೇರ್ ಮಾಡದೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಹೋಗ್ತಿರ್ಬೇಕಲ್ವಾಪ? ನೀನು ನೋಡು ಫೋನ್. ಏನಮ್ಮ ಅದು? ಮೊಬೈಲ್ ನೋಡ್ಕೊಂಡು ನಗ್ತಾ ಇದೆಯಾ? ಯಾರದು? ಫ್ರೆಂಡ್ ಅಪ್ಪ. ಒಂದು ಮೆಸೇಜ್ ಬಂದಿತ್ತು, ನಗು ಬಂತು. ಅಪ್ಪ, ನಾನು ಹೇಳಿದ ಜ್ಞಾಪಕ ಇದೆಯಲ್ಲ, ಓದೋದು ಮಾಡಿಬಾರ್ದು. ಹಲೋ, ಎಸ್, ಅನುಪಮನೇ ಮಾತಾಡ್ತಿರೋದು. ಹೌದಾ? ಇಂಟರ್ವ್ಯೂನಾ? ನಾಳೆ? ಓಕೆ, ಅಡ್ರೆಸ್ ಟೆಕ್ಸ್ಟ್ ಮಾಡಿ. ವೆಲ್ಕಮ್. ಥ್ಯಾಂಕ್ ಯು. ಅಪ್ಪ, ನನ್ನ ಕಂಪನಿಯಿಂದ ಕಾಲ್ ಬಂದಿದೆ, ಇಂಟರ್ವ್ಯೂ ಕರೆದಿದ್ದಾರೆ. Hello. Good morning. Yeah, Anupama here. Which company? Yeah, sure, I'll meet you today. Thank you so much.
ಡನ್ ಶೋ. ಅಪ್ಪ ಮತ್ತೊಂದು ಕಂಪನಿದ ಕಾಲ್ ಬಂದಿದೆ, ಇಂಟರ್ವ್ಯೂ ತಂದಿದ್ದಾರೆ. ಏನಿದೆ ಇಷ್ಟೊಂದು ಕಾಲ್ಸ್ ಇವತ್ತು? ಲಕ್ಷ್ಮಣ್ ಕೆಲ್ಸನೇ ಇರಬೇಕು. ಪರವಾಗಿಲ್ಲ ಹುಡುಗ, ಹೇಳ್ದಂಗೆ ನಡ್ಕೊಂಡಿದ್ದಾನೆ. ಎಲ್ಲ ಒಳ್ಳೇದೇ ಆಗುತ್ತೆ ನೋಡೆ. ನಿನ್ನಂಥ ಬುದ್ಧಿವಂತಿಗೆ ಒಳ್ಳೆ ಕೆಲಸನೇ ಸಿಗುತ್ತೆ. ಇಂಟರ್ವ್ಯೂಗೆ ಹೋಗ್ಬಿಟ್ಟು ಬಾ ನೋಡೋಣ. ನಿನ್ನ ಕೆಲಸ ಸಿಕ್ಕರೆ ನನಗೆ ಸಬ್ ಇನ್ಸ್ಪೆಕ್ಟ್ರ್ ಪರೀಕ್ಷೆನೂ ಬೇಡ, ಏನೂ ಬೇಡ, ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಅಪ್ಪ ನೀನು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅಮ್ಮನ ಆಸೆ. ನನಗೆ ಕೆಲಸ ಸಿಕ್ಕಿದ್ರು ಕೂಡ ನೀನು ಇನ್ಸ್ಪೆಕ್ಟರ್ ಆಗಲೇಬೇಕು. ಲಕ್ಷ್ಮಣ್ ಬಂದಪ್ಪ. ಸಾರಿಪ್ಪ, 3 ನಿಮಿಷ ಲೇಟ್ ಆಗ್ಬಿಟ್ಟು. ಅದು ಲೇಟ್ ಆಗ್ತಂತ ಆಯ್ತು. ಇದು ತಪ್ಪು. ಗಾಡಿ ಓಡಿಸೋವಾಗ ನಮ್ಮ ಮನಸ್ಸು ಗಾಡಿ ಓಡಿಸೋದ್ರಲ್ಲಷ್ಟೇ ಇರಬೇಕು, ಬೇರೆ ಏನು ಯೋಚನೆ ಮಾಡಬಾರ್ದು. ಬೇರೆ ಏನೋ ಯೋಚನೆ ಮಾಡಿದ್ರೆ ಇದೇ ಥರ ಆಗುತ್ತೆ. ಏನು ಯೋಚನೆ ಮಾಡ್ತಿದ್ಯಾ? ಸಾರಿ ಅಪ್ಪ, ಯಾವುದೋ ಜ್ಞಾನದಲ್ಲಿ ಇಂಡಿಕೇಟರ್ ಹಾಕೋದನ್ನ ಮರ್ತುಬಿಟ್ಟೆ. ಸೋ ಸಾರಿ ಅಪ್ಪ. ಅದಕ್ಕೆ ಹೇಳೋದು, ಬೆಳಿಗ್ಗೆ ಒಂದು 10 ನಿಮಿಷ ಬೇಗ ಎದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಆ ದಿನ ಪೂರ್ತಿ ಉಲ್ಲಾಸದಿಂದ ಕೆಲಸ ಮಾಡ್ಬೋದು ಅಂತ. ನೀನು ಇಂಡಿಕೇಟರ್ ಹಾಕದೆ ಎಡಗಡೆ ತಿರುಗಿಸ್ಕೊಂಡ್ಬಿಟ್ಟಿದ್ಯಾ. ಹಿಂದೆ ಬರೋರ್ಗೆ ಹೇಗೆ ಗೊತ್ತಾಗಬೇಕು ನೀನು ಎಡಗಡೆ ಹೋಗ್ತೀಯಾ ಅಂತ? ಸಾರಿ ಅಪ್ಪ, ಇನ್ಮೇಲೆ ಎಲ್ಲ ಟ್ರಾಫಿಕ್ ರೂಲ್ಸ್ನು ನಾನು ಫಾಲೋ ಮಾಡ್ತೀನಿ. ಸರಿ, ನಡಿ. ಮಾತಾಡು. ಹಲೋ. ಹಲೋ, ಗುಡ್ ಮಾರ್ನಿಂಗ್ ಲಕ್ಷ್ಮಣ್. ಹಾಂ ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ನೀವು ಮೆಸೇಜ್ ಕಳಿಸಿದ್ರಿ, ನಂಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಸಾರಿ. ಹೌದಾ? ನೀ ಲಕ್ಷ್ಮಣ್, ಏನೋ ವಿಷಯ, ನಾನು ನಿಮಗೆ ಥ್ಯಾಂಕ್ಸ್ ಈಗ ಹೇಳ ಆಮೇಲೆ ಹೇಳ. ನನಗೆ ನಿಮ್ಮ ಕಡೆಯಿಂದ ಇಂಟರ್ವ್ಯೂಗೆ ಒಂದು ಕಾಲ್ ಬಂದಿದೆ, ಇವತ್ತು ಹೋಗ್ತಿದ್ದೀನಿ, ಅದಕ್ಕೆ ಕೇಳಿದೆ. ಹೌದಾ? ಓಕೆ, ಗುಡ್. ಆ ಕಾಲ್ ಬರೋದಕ್ಕೆ ನೀವೇ ಕಾರಣ ಅಲ್ವಾ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾರೆ. ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಬಾಯ್, ಗುಡ್ ಲಕ್. ಯಾರಿಗೆ ಗುಡ್ ಲಕ್ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಿದ್ದೆ? ಅಪ್ಪ, ಅದು ನನ್ನ ಫ್ರೆಂಡ್ ಒಬ್ಬ ಇಂಟರ್ವ್ಯೂಗೆ ಹೋಗಿದ್ದಾನೆ, ಅವನಿಗೆ ಗುಡ್ ಲಕ್ ವಿಶ್ ಮಾಡ್ತಿದ್ದೆ. ನಾನು ಸಿಂಧುನೇ ಫೋನ್ ಮಾಡಿದ್ಲು ಅಂದ್ಕೊಂಡೆ. ನನ್ನ ಜೊತೆ ಫೋನ್ ಮಾಡಿದೆ. ಹೌದಪ್ಪ, ನಿನ್ನೆ ರಾತ್ರಿ ಫೋನ್ ಮಾಡಿದ್ಲು. ಅದೇ ಮದುವೆ ತಯಾರಿ ಬಗ್ಗೆ ಮಾತಾಡ್ತಿದ್ಲು. ಹೌದಾ? ನೋಡು ಲಕ್ಷ್ಮಣ್, ಇನ್ನು ಸ್ವಲ್ಪ ದಿನದಲ್ಲೇ ನೀವಿಬ್ರು ಸಪ್ತಪದಿ ತುಳಿಯೋರು. ಈಗಲಿಂದನೇ ಸ್ನೇಹದಿಂದ ಬೆಳೆಯೋದನ್ನ ಮುಂದುವರಿಸಿ. ಸರಿಯಪ್ಪ. ಅಪ್ಪ, ಹೊರಡೋಣ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಸರ್, ಅನ್ಬೇಡಿ ಸರ್, ನೀವು ಪುಷ್ಪಗಿರಿ ನಗರ ಗೊತ್ತೇನ್ರಿ? ಅದೇ ಸರ್, ಬಸ್ಕೆರೆಹಳ್ಳಿ ರೋಡಲ್ಲಿ ಹೋದರೆ ಕೆರೆ ಏರಿ ಪಕ್ಕ ಬರುತ್ತಲ್ಲ, ಅದಲ್ವ ಸರ್? ಪರವಾಗಿಲ್ಲ, ಚೆನ್ನಾಗೇ ತಿಳ್ಕೊಂಡಿದ್ದೀರಾ, ಶಬಾಷ್. ಇನ್ಸ್ಪೆಕ್ಟ್ರೆ, ನೀವಲ್ಲಿ ಸ್ವಲ್ಪ ಡ್ಯೂಟಿಗೆ ಹೋಗ್ಬೇಕಾಗತ್ತೆ. ಹೋಗ್ತೀನಿ ಸರ್. ಹೋಗ್ಬಿಟ್ಟು ಅಲ್ಲೇ ಇರಿ. ಅಲ್ಲೊಂದು ಹಳೆ ದೇವಸ್ಥಾನ ಇದೆ ಗೊತ್ತಾ? ಹಾಂ, ಅಲ್ಲಿಗೆ ಯಾವ ಮಿನಿಟಲ್ಲಿ ಬೇಕಿದ್ರು CM ಬರ್ಬೋದು. ಹುಷಾರಾಗಿ ಡ್ಯೂಟಿ ಮಾಡಿ. CM ಅಲ್ಲಿಗೆ ಯಾಕೆ ಬರ್ತಾರೆ ಸರ್? ಇನ್ಸ್ಪೆಕ್ಟ್ರೆ, ಕೇಳ್ಕೊಂಬಂದು ಹೇಳ. CM ಎಲ್ಲಿಗೆ ಯಾವಾಗ ಯಾತಕ್ಕೆ ಹೋಗ್ತಾರೆ ಅಂತ ಯಾವನಿಗೆ ಗೊತ್ತು? ಏನಪ್ಪ, ನಿಮ್ಗೇನಾದ್ರು ಗೊತ್ತಾ? CM ಎಲ್ಲಿಗೆ ಯಾತಕ್ಕೆ ಅಂತ ಹೇಳ್ತಾರಾ? ಸುಧೀರ್ ಅವರೇ, ನಿಮ್ಗೇನಾದ್ರು ಫೋನ್ ಮಾಡಿ ಹೇಳ್ತಾರೇನ್ರಿ? ಇಲ್ಲ ಸರ್.
ಇನ್ಸ್ಪೆಕ್ಟ್ರೆ ಏನ್ರಿ ನಾನು ಹೇಳೋವರೆಗೂ ಅಲ್ಲೇ ಇರಬೇಕು. CM ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಫೋನ್ ಮಾಡ್ತಿತ್ತು, ಅಲರ್ಟ್ ಆಗಿರ್ಬೇಕು. CM ಆನ್ ದಿ ವೇ ಬರ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ, ಗೊತ್ತಾಯ್ತಾ? ನೋಡಿ ಸರಿ ಸರ್, ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಅಮ್ಮ. ಯಾರಿಗೊಲ್ಲ, ಎಲ್ಲ ನಾನು ಹಣೆ ಬರ. ಎಷ್ಟು ಸರ್ನೇ ಹೇಳೋದು ಅಡುಗೆ ಮನೇಲಿ ತಲೆ ಬಾಚ್ಕೋಬಾರ್ದು ಅಂತ? ಈ ಸತಿ ಅವರೆಕಾಯಿ ಚೆನ್ನಾಗಿ ಬಿಟ್ಟಿದ್ಯಲ್ಲ, ಎಲ್ಲಿ ತಂದಿದ್ದು? ನಮ್ಮ ತೋಟದ ಅಶ್ವಿನಿ ಬೆಳಿಗ್ಗೆ ರಂಗ ತಂದ್ಕೊಟ್ಟು ಹೋದ. ಅಶ್ವಿನಿ, ಇನ್ಮೇಲೆ ನಮ್ಮ ಮನೇಲಿ ಒಂದ್ ವಾರ ಅವರೆಕಾಳದೇ ರಾಜ್ಯಭಾರ. ಅವರೆಕಾಳು ಉಪ್ಪಿಟ್ಟು, ವಡೆ, ಒಬ್ಬಟ್ಟು, ಸಾರು, ಹುಳಿ ಅಲ್ವಾ ಅಂತೆ? ರಾಕೇಶ್ಗೆ ಅವರೆಕಾಯಿ ಅಂದ್ರೆ ತುಂಬಾನೇ ಇಷ್ಟ. ಈ ಟೈಮಲ್ಲಿ ಅವ್ನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ? ಅಶ್ವಿನಿ, ರಾಕೇಶ್ ಅಣ್ಣ ಬರೋದಿಲ್ವಾ? ಯಾಕೆ ಅವ್ರಿಗಲ್ಲಿ ಅಷ್ಟೊಂದು ಕೆಲ್ಸನಾ? ಲಕ್ಷ್ಮಣ್ ಮದ್ವೆಗೂ ಬರೋದಿಲ್ವಾ? ಯಾರು ಗೊತ್ತು ಅದಕ್ಕೆ, ನಾನೇನು ಕೇಳಕ್ ಹೋಗ್ಲಿಲ್ಲ. ಬಂದ್ರೆ ಬರ್ತಾ ಬಿಡಿ. ಅಲ್ಲ, ಅವ್ರು ಬರ್ಲಿಲ್ಲ ಅಂದ್ರೆ ಮಾವ ಸಿಟ್ಟಾಗೋದಿಲ್ವಾ? ರಾಜೀವಿ, ನಾನು ನಾಳೆ ಅವರೆಕಾಳು ರೊಟ್ಟಿ ಮಾಡ್ತೀನಿ. ಅಶ್ವಿನಿಗೆ ಅವರೆಕಾಳು ರೊಟ್ಟಿ ಅಂದರೆ ತುಂಬ ಇಷ್ಟ. ಏನು ಅಶ್ವಿನಿ? ಒಂದ್ ಕಾಲದಲ್ಲಿ ಇಷ್ಟ ಇತ್ತು ದೊಡ್ಡಮ್ಮ, ಈಗೇನು ಹಾಗಿಲ್ಲ. ಒಂದು ಕಾಲದಲ್ಲಿ ಅಂದರೆ ಏನೇ ಅರ್ಥ? ನಿನ್ಗೇನು ಮಹಾ ವಯಸ್ಸಾಗೋಗಿರೋದೀಗ? ರಾಜೀವಿ, ಯಾಕೋ ಅಶ್ವಿನಿ ಮೊದಲ ಥರ ಇಲ್ಲ. ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಕೂತಿರ್ತಾಳೆ. ಗಂಡನ್ ಬಿಟ್ಟು ಬಂದ್ಯಾರಲ್ಲ ಅದಕ್ಕೆ. ಅತ್ತಿಗೆ ಏನಾಯ್ತು ಅಶ್ವಿನಿ? ಗಂಡನ್ ಬಿಟ್ಟು ಬಂದಿದ್ಯಾ ಅಂದ ತಕ್ಷಣ ಯಾಕೆ ಇಷ್ಟೊಂದು ಗಾಬರಿ ಆದ್ಲು? ನಾನು ಯಾಕೆ ಇಷ್ಟೊಂದು ಗಾಬರಿ ಆದೆ? ಗಂಡನ್ ಬಿಟ್ಟು ಬಂದಿದ್ದಾಳೆ ಅಂದಿದ್ದು ಒಬ್ಳೆ ಬಂದಿದ್ದೀನಿ ಅನ್ನೋ ಕಾರಣಕ್ಕೂ ಆಗಿರ್ಬೋದಲ್ವಾ? ಗಂಡ ಹೆಂಡತಿ ಮಧ್ಯೆ ಏನೋ ನಡೆದಿರ್ಬೋದಾ? ಇವ್ರಿಗೆ ಬೇರೆ ಏನೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ವಿಚಾರಿಸ್ಕೊತೀನಿ. ಯಾಕೆ ಅಶ್ವಿನಿ, ಏನಾಯ್ತು? ಏನಿಲ್ಲಮ್ಮ. ಏನಾಯ್ತು ಅಶ್ವಿನಿ? ಸಿಟ್ಟು ಬಂತ? ನಿನ್ನ ಗಂಡನ ನೆನಪು ಮಾಡಿದ್ದಕ್ಕೆ ಬೇಜಾರಾಯ್ತಾ? ಏನೂ ಇಲ್ಲ ದೊಡ್ಡಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀರಾ ಎಲ್ರು? ನನಗೆ ತಲೆ ನೋವ್ತಾ ಇದೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಏ ಅಶ್ವಿನಿ, 1 ನಿಮಿಷ ನಿಂತ್ಕೊಳೆ, ಕಾಫಿ ಮಾಡ್ಕೊಡ್ಲಾ? ಬೇಡ, ಮಲ್ಕೊಂಡ್ರೆ ಸರಿ ಹೋಗಿ. ಹೇಗಿದ್ದೀರಾ? ಏನ್ರಿ ನೀವು ಬೆಳಿಗ್ಗೆ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಬರೀ ಹಾ ಹೂ ಅಂದ್ಬಿಟ್ರಿ, ಮಾತೇ ಆಗ್ಲಿಲ್ಲ. ಸಾರಿ, ಬೆಳಿಗೊಂದು ಮೀಟಿಂಗ್ ಅಲ್ಲಿದ್ದೆ, ಮಾತಾಡಕ್ಕಾಗ್ಲಿಲ್ಲ. ಗೊತ್ತಾಯ್ತು, ಹೇಳುದಲ್ವಾ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ. ತೊಂದ್ರೆ ಆಯ್ತಾ? ಏನಿಲ್ಲ, ಇಂಟರ್ವ್ಯೂ ಏನಾಯ್ತು ಹೇಳಿ. ಇವತ್ತಾತ್ರ ನಾಳೆ ಬರೋದಕ್ಕೆ ಹೇಳಿದ್ದಾರೆ, ಅದನ್ನೇ ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಫೋನ್ ಮಾಡಿದೆ. ನಾಳೆ ಹೋಗ್ತೀನಿ. ಫುಲ್ ರೆಡಿ ಆಗ್ಬಿಟ್ಟು ಹೋಗಿ. ಗುಡ್ ಲಕ್. ಈ ಕೆಲಸ ನಿಮಗೆ ಸಿಗುತ್ತೆ. ನೋಡೋಣ, ಸಿಕ್ಕಿದ್ರೆ ಖುಷಿ, ಸಿಗದೆ ಇದ್ರೆ ಬೇಜಾರಿಲ್ಲ. ಟ್ರೈ ಅಂತೂ ಮಾಡ್ತೀನಿ. ಎನಿವೆ ಥ್ಯಾಂಕ್ಸ್. ಅದೆಲ್ಲ ಆಮೇಲೆ ಏನಿವಂತೆ. ನೀವು ದಿನಕ್ಕೊಂದು ಕಡೆ ನಾನು ತಿಂಡಿ ತಿನ್ನಿಸ್ತೀನಿ ಅಂದ್ರಲ್ಲ, ಇವತ್ತೇನು ಕರ್ಕೊಂಡು ಹೋಗ್ತೀರಿ? ತಿಂಡಿನಾ? ನಾನ್ ಹೇಳಿದ್ನಾ? ಮೊನ್ನೆ ಹೇಳಿದ್ರಲ್ಲ, ಅಷ್ಟು ಬೇಗ ಮರ್ತು ಬಿಟ್ರಾ? ಅದೇ ಗೋಲ್ಗೊಪ್ಪ ತಿಂತ ಇಂಥ ಜಾಗ ತುಂಬಾ ಇದೆ ನನಗೆ ಗೊತ್ತಂತ ಹೇಳಿದ್ರಲ್ಲ. ಹಾ ಕರೆಕ್ಟ್, ಈಗ ಜ್ಞಾಪಕ ಬಂತು. ಹೇ, ಈಗ ನಾನು ಜಾಗ ಕರ್ಕೊಂಡು ಹೋಗ್ತೀನಿ. ಸಕ್ಕತ್ತಾಗಿರುತ್ತೆ ಐಟಮ್ಸ್. ನಾನಂತೂ ರೆಡಿ. ಜಾಗ ಹೇಳಿ. ಸಾವಂತ್ರಿ ರೊಟ್ಟಿ ಅಂಗಡಿ, ಅದೇ ಮಲ್ಲೇಶ್ವರ ಮಾರ್ಕೆಟ್ ನೋಡಿದ್ದೀರಾ? 8th ಕ್ರಾಸ್, ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್. ಯಾವ್ದೊಂದು ಗೊತ್ತಾಗ್ಲಿಲ್ವಾ? ಹೇಗೆ ಹೇಳಿ ನಾನು ನಿಮ್ಗೆ? ಪಡ್ಡುಕೊಂಡು ಗೊತ್ತಾ? ಅದೇ ಚಾಮರಾಜಪೇಟೆ ನೋಡಿದ್ದೀರಾ? 4th ಕ್ರಾಸ್ ಚಾಮರಾಜಪೇಟೆ. ಎಲ್ಲಿದಂತ ಹೇಳಿ, ನಾನು ತಟ್ಟಂತ ಬಂದ್ಬಿಡ್ತೀನಿ.
ಅದು ಸಾವಂತ್ರಿ ರೊಟ್ಟಿ ಅಂಗಡಿ ಅಂತ ಕೇಳಿ. ಅಲ್ಲಿ ಜೋಳದ ರೊಟ್ಟಿ, ಕಾಳು ಪಲ್ಯ, ಬಜ್ಜಿ ಎಲ್ಲ ಸಿಗುತ್ತೆ. ಡನ್. ಇನ್ನು ಅರ್ಧ ಗಂಟೆಲಿ ಅಲ್ಲಿ ಇರ್ತೀನಿ.